ಗೇಮಿಂಗ್ ಅಂತ ಬಂದಾಗ ಗೇಮಿಂಗ್ ಇಂಡಸ್ಟ್ರಿಲಿ ಫಸ್ಟ್ ಬರೋದೇ ಎನ್ವಿಡಿಯಾ ಗ್ರಾಫಿಕ್ ಕಾರ್ಡ್ ಬೇಕು ಗುರು. RTX 4090, RTX 5090ನೇ ಬೇಕು. 2 ಕಿಡ್ನಿ ಮಾರಿದ್ರು 3.5 ಲಕ್ಷ ಬರಲ್ಲ ಗುರು. 5090 ಹೆಂಗೆ ಇನ್ವೆಸ್ಟ್ ಮಾಡೋದು? ಆ್ಯಂಡ್ ಅಗೇನ್ ಎನ್ವಿಡಿಯಾ ಅವ್ರಿಗೂ ಗೊತ್ತು ಅವ್ರ ಬಿಸ್ನೆಸ್ ಸ್ಟ್ರಾಟಜೀಸು. ಸೊ DLSS ಆಗಿರ್ಬೋದು, ರೇ ಟ್ರೇಸಿಂಗ್ ಆಗಿರ್ಬೋದು, ರಿಫ್ಲೆಕ್ಸ್ ಆಗಿರ್ಬೋದು, DLSS 4, DLSS 3, ಇವಾಗ ರೀಸೆಂಟಾಗಿ DLSS 5 ಅಂತ ರಿಲೀಸ್ ಮಾಡೋಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೇ ಈ ವಿಡಿಯೋ. DLSS 5 ಬಗ್ಗೆ ಏನೇನು ಪ್ರೋಸ್, ಏನೇನು ಕಾನ್ಸ್, ಏನೇನು ಪಾಸಿಟಿವ್ ಆಚೆ ಬರ್ತಾ ಇದೆ, ಏನೇನು ನೆಗೆಟಿವ್ ಆಚೆ ಬರ್ತಾ ಇದೆ, ಪ್ರತಿಯೊಂದು ಮಾತಾಡೋಣ, ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ವಿಡಿಯೋ ನೋಡ್ತಾ ಇರೋರು ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಬಡ್ಕೊಳ್ಳೋದು ಕಂಟಿನ್ಯೂ ಮಾಡ್ತೀನಿ. ಸೊ ಮಾಡಿಲ್ಲಲ್ಲ ಇನ್ನು ನೋಡಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗ್ತಾ ಇದ್ದೀನಿ ನಾನು. ಇವಾಗ ಸಪೋರ್ಟ್ ಮಾಡಲ್ವಾ ನೀವು? ಸಬ್ಸ್ಕ್ರೈಬ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ರೀಸೆಂಟಾಗಿ DLSS 5ನ ಎನ್ವಿಡಿಯಾ ಅವರು ಲಾಂಚ್ ಮಾಡ್ತೀನಿ ಅಂತ ಒಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಜನ ಟೆಕ್ ಇನ್ಫ್ಲೂಯೆನ್ಸರ್ಸ್ ಅದನ್ನು ಪಾಸಿಟಿವ್ ಆಗೂ ಒಪ್ಕೋತಿದ್ದಾರೆ ಅಥವಾ ನೆಗೆಟಿವ್ ಆಗೂ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ. ಸೊ ಬೀಯಿಂಗ್ ಅ ಟೆಕ್ ಇನ್ಫ್ಲೂಯೆನ್ಸರ್, ನಾನು ನನ್ನ ಒಂದು ರಿವ್ಯೂ ಏನಿದೆ ಅದನ್ನು ಶೇರ್ ಮಾಡ್ಕೋತೀನಿ. ಸೊ ಬಿಫೋರ್ ಗೋಯಿಂಗ್ ಟು DLSS 5, DLSS ಅಂದರೆ ಏನು? ವೆರಿ ಸಿಂಪಲ್, ಫ್ರೇಮ್ ಜನರೇಷನ್ ಒಂದು ಟೂಲ್ ಅಷ್ಟೇ ಎನ್ವಿಡಿಯಾದಲ್ಲಿ. ಈಸಿ ಎಕ್ಸಾಂಪಲ್, ನೀವು ಒಂದು ಗೇಮ್ ಆಡ್ತಾ ಇದ್ದೀರಾ, ಒಂದು ಐ ಹ್ಯಾಂಡ್ ಗೇಮ್ ಆಡ್ತಿದ್ದೀರಾ, ಲಿಟ್ರಲಿ ಯಾವ ಥರ? ಈಸಿ ಎಕ್ಸಾಂಪಲ್, ಬ್ಲ್ಯಾಕ್ ಮಿತ್ ವುಕಾಂಗ್. ಇನ್ ಗೇಮ್ FPS ಜಾಸ್ತಿ ಮಾಡೋಕ್ಕೆ DLSS ಯೂಸ್ ಮಾಡ್ತಾರೆ. ಸೊ ಫಾರ್ DLSS 3 ಇತ್ತು ಫಸ್ಟ್ 40 ಸೀರೀಸ್ ಕಾರ್ಡ್ಸಲ್ಲಿ, 4070, 4060, 4080, 4090 ಏನಿತ್ತು, DLSS 3ನ ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ DLSS 3 ವಾಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಒನ್ ಫ್ರೇಮ್ ಜನರೇಷನ್. ಫಾರ್ ಎಕ್ಸಾಂಪಲ್, ನೀವು ಒಂದು ಗೇಮ್ ಆಡ್ತಾ ಇದ್ದೀರಾ, FPS ಒಂದು 30 to 40 ಸಿಗ್ತಾ ಇದೆ, 40 FPS, 30 FPS. DLSSನ ಫುಲ್ ಆನ್ ಮಾಡ್ತೀರಾ, DLSS 3ನ ಆನ್ ಮಾಡ್ತೀರಾ, ಡಬಲ್ ನಿಮಗೆ FPS ಕೊಡುತ್ತೆ. ಫಾರ್ ಎಕ್ಸಾಂಪಲ್ 40 FPS ಅಲ್ಲಿ ಗೇಮ್ ರನ್ ಆಗ್ತಿದೆ ಅಂದರೆ ಒಂದು 80 FPS ವರೆಗೂ ಪುಲ್ ಮಾಡುತ್ತೆ ಗೇಮ್ನ. ಅವಾಗ ಗೇಮ್ ಇನ್ನೂ ಸ್ಮೂತ್ ಆಗುತ್ತೆ. ಆ ಚಾಪಿನೆಸ್ ಏನಿರುತ್ತೆ ಗೇಮಲ್ಲಿ ಅದು ಹೋಗುತ್ತೆ, ಲ್ಯಾಗ್ ಕಡಿಮೆ ಆಗುತ್ತೆ, ಶಟ್ರಿಂಗ್ ಕಡಿಮೆ ಆಗುತ್ತೆ. ಸೊ DLSS ಕೆಲಸ ಇಷ್ಟೇ, ಫ್ರೇಮ್ ಜನರೇಟ್ ಮಾಡು, ಬಿಂದಾಸ್ ಎಕ್ಸ್ಪೀರಿಯನ್ಸ್ ಕೊಡು. DLSS 4 50 ಸೀರೀಸ್ ಕಾರ್ಡ್ಸ್ ಬಂದಮೇಲೆ ಮಾರ್ಕೆಟಲ್ಲಿ 5070, 5060, 5050, 5080, 5090, 4 ಲಕ್ಷ ಗುರು. 5090 2 ಕಿಡ್ನಿ ಮಾರಿದ್ರೂ ತಗೊಳಕ್ಕಾಗಲ್ಲ, ಮನೆಯವ್ರದ್ದು ಒಬ್ರದ್ದು ಮಾರಬೇಕು. ಕಂಪ್ಲೀಟ್ಲಿ ಡಿಫ್ರೆಂಟ್, ನಾಟ್ ಒನ್ ಫ್ರೇಮ್ ಜನರೇಷನ್, 3x ಫ್ರೇಮ್ ಜನರೇಷನ್. ಅಂದರೆ ಆಲ್ರೆಡಿ ನಿಮ್ಮದು ಮೇನ್ ಗೇಮ್ ಏನಿದೆ ಅದು ರೆಂಡರ್ ಆಗ್ತಾ ಇರುತ್ತೆ, ನಿಮ್ಗಿನ್ನೂ FPS ಬೇಕು, ನಿಮ್ಗಿನ್ನೂ ಫ್ರೇಮ್ ಜನರೇಟ್ ಆಗಬೇಕು ಅಂದರೆ 3x ಆನ್ ಮಾಡಿದಾಗ 4 ಸರಿ ಸೇಮ್ ಸ್ಕ್ರೀನ್ ರೆಂಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 20 FPS ಅಂದರೆ, ಫಾರ್ ಎಕ್ಸಾಂಪಲ್ ಫುಲ್ 20 FPS ಗೇಮ್ ಫುಲ್ ಸತ್ತೋಗಿದೆ, ಲ್ಯಾಗ್ ಹೊಡಿತಾ ಇದೆ, ಫುಲ್ ಗ್ಲಿಚಸ್ ಬರ್ತಾ ಇದೆ. 3x ಫ್ರೇಮ್ ಜನರೇಷನ್ ಹಾಕಿದ ತಕ್ಷಣ ಒಂದೇ ಸರಿ 200 FPS, 20 to 200. This is business. This is my sweat. I know, but I did business. ಸೊ ಇದನ್ನ DLSS ಫ್ರೇಮ್ ಜನರೇಷನ್ ಅಂತಾರೆ. DLSS 3 ಏನು ಬರ್ತಾ ಇತ್ತು, ಅದು CNN ಬೇಸ್ಡ್ AI ಫ್ರೇಮ್ ಜನರೇಷನ್ನ ಫಾಲೋ ಮಾಡ್ತಾ ಇತ್ತು. ಅಂದರೆ ಒಂದು ಫ್ರೇಮ್ನ ಜನರೇಟ್ ಮಾಡ್ತಾ ಇತ್ತು ಎಕ್ಸ್ಟ್ರಾ ಅಡಿಷನಲ್ ಫಾರ್ ಗುಡ್ FPS. ಬಟ್ DLSS 4 ಏನಿತ್ತು, ಲಿಟ್ರಲಿ ನ್ಯೂ ಟೆಕ್ನಾಲಜಿ, ನ್ಯೂ AIನ ಯೂಸ್ ಮಾಡ್ಕೊಂಬಂದ್ರು. ಆಬ್ವಿಯಸ್ಲಿ AI ಬೈಸಾಬ್ ಎಲ್ಲ ಕಡೆ AI ಇವಾಗ. ಅದಕ್ಕೆ ರ್ಯಾಮ್ ಲಿಟ್ರಲಿ CL30 ರ್ಯಾಮ್ಸ್ 10,000 8,000 ಸಿಗ್ತಾ ಇದ್ದು, ಇವಾಗ ಅದೇ 40,000 60,000, ಕೆಲವೊಂದು ಬ್ರ್ಯಾಂಡ್ಗಳು 70,000ಕ್ಕೂ ಮಾರ್ತಾ ಇದ್ದಾರೆ ಅದನ್ನು. PC ಬಿಲ್ಡ್ಗಂತೂ ಈ ವರ್ಷ ಗಾನ್ ಕೇಸ್. ನಾನು ಹೇಳ್ದೆ ಅಲ್ಲ. DLSS 3 CNN ಬೇಸ್ಡ್ ಆಗಿದ್ರೆ, DLSS 4 ಏನಿತ್ತು ಟ್ರಾನ್ಸ್ಫಾರ್ಮರ್ AI ಬೇಸ್ಡ್ ಫ್ರೇಮ್ ಜನರೇಷನ್ ಇರ್ತಾ ಇತ್ತು. ಈಗಲೂ ಅದೇ ಇರೋದು. ಸೊ ಟ್ರಾನ್ಸ್ಫಾರ್ಮರ್ ಬೇಸ್ಡ್ ಅಂದರೆ ಈಸಿಯೆಸ್ಟ್ ಎಕ್ಸಾಂಪಲ್ ನಿಮ್ಮ ChatGPT. ಒಂದು ಲೈನ್ ಕಮ್ಯಾಂಡ್ ಕೊಡ್ತೀರಾ, ನೆಕ್ಸ್ಟ್ 2-3 ಸೆಕೆಂಡ್ಸಲ್ಲಿ ನಿಮಗೆ ಕೊಡುತ್ತೆ ಆನ್ಸರು. ಅಂದರೆ ಅಷ್ಟು ಫಾಸ್ಟಾಗಿ ಸ್ಕ್ರೀನ್ ರೆಂಡರ್ ಆಗುತ್ತೆ. ಇವಾಗೆಲ್ಲ ChatGPT ಎಲ್ಲ ಕಡೆ ಗುರು. ChatGPT ನಂಬ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಗುರು. ಕೆಲವೊಬ್ರು ಸ್ಟೇಟ್ ರ್ಯಾಂಕೆ ಬರ್ತಾ ಇದ್ದಾರೆ. ನೋ ಕಾಮೆಂಟ್ಸ್. ಆನ್ ಮಾಡಿದ ತಕ್ಷಣ ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ಎಕ್ಸ್ಟ್ರಾ FPS, 3x FPS ತಗೋ, 200, 300 ಎಂಜಾಯ್ ಮಾಡು, ಕಿತ್ಕೊಂಡು ಹೋಗು. ಬಟ್ ಸ್ಪೋರ್ಟ್ಸಿಗೆ ಬಂದಾಗ DLSS 4 ತುಂಬ ಲ್ಯಾಗ್ ಹೊಡೆಯುತ್ತೆ. ಯಾಕೆಂದರೆ ಸ್ಪೋರ್ಟ್ಸಲ್ಲಿ ನಿಮಗೆ ಇನ್ಪುಟ್ ಪ್ರಾಬ್ಲಮ್ಸ್ ಬರುತ್ತೆ. ಅಗೇನ್ ಮೌಸ್ ತುಂಬ ಫಾಸ್ಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಪ್ಲೇಯರಿಗೆ ಗೊತ್ತಿರುತ್ತೆ, BGMI, ವ್ಯಾಲೋರೆಂಟ್, ಕಾಲ್ ಆಫ್ ಡ್ಯೂಟಿ, ವಾರ್ ಝೋನ್, ಒಂದ್ಸರಿ ಇನ್ಪುಟ್ ಲ್ಯಾಗ್ ಬಂತ ಗಾನ್. ಬಟ್ ನೀವು ಫ್ರೇಮ್ ಜನರೇಷನ್ ಆನ್ ಮಾಡಿದಾಗ ಎಸ್ ಇನ್ಪುಟ್ ಲ್ಯಾಗ್ ಬಂದೇ ಬರುತ್ತೆ, ಸ್ಕ್ರೀನ್ ಟೇರಿಂಗ್ ಆಗೇ ಆಗುತ್ತೆ.
ಇ ಸ್ಪೋರ್ಟ್ಸ್ ಫ್ರೇಮ್ ಜನರೇಷನ್ ವರ್ಸ್ಟ್ ರಾ ಅಲ್ಲೇ ಆಡಬೇಕಾಗತ್ತೆ. DLSS 5 ಏನಿದೆ, ಇವರು ಲಿಟ್ರಲಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಒಂದು ಈಸಿ ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ಮುಂದೆ ನೀವೇ ನೋಡ್ತಾ ಇದ್ದೀರಾ, ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಬೈ ದ ವೇ, ಗ್ರೇಸ್. ಸೊ ರೆಸಿಡೆಂಟ್ ಈವಲ್ ರೆಕ್ವಿಯಮ್ ಗೇಮ್ ರೀಸೆಂಟಾಗಿ ಲಾಸ್ಟ್ ಮಂತ್ ಲಾಂಚ್ ಆಯಿತು ಫೆಬ್ರವರಿಲಿ. ಸೊ ಡ್ರಾ ಪರ್ಫಾರ್ಮೆನ್ಸ್ ಅಂದರೆ DLSS ಆಫ್ ಆದಾಗ ಗ್ರೇಸ್ ಹಿಂಗಿದ್ದಾಳೆ, ಆ್ಯಕ್ಚುಲಿ ಚೆನ್ನಾಗಿದ್ದಾಳೆ. ಬಟ್ DLSS 5 ಆನ್ ಮಾಡಿದ್ಮೇಲೆ ಅಯ್ಯಯ್ಯೋ ಆ ತುಟಿ ನೋಡಿ ಒಳ್ಳೆ ಫಿಲ್ಲರ್ ಹಾಕಿರೋ ಥರ ಇದೆ. ಬಟ್ ಹಿಂದೆಗಡೆ ಆ ನೀರ್ದು ರಿಫ್ಲೆಕ್ಷನ್ಸ್ ಇರ್ಬೋದು, ಹಿಂದೆಗಡೆ ಲೈಕ್ DLSS ಆಫ್ ಆಗಿರೋದಕ್ಕೂ ಆನ್ ಆಗಿರೋದಕ್ಕೂ ಕಂಪೇರ್ ಮಾಡಿದಾಗ ಹಿಂದೆಗಡೆ ಆ ಮಿರರ್ದು ರಿಫ್ಲೆಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಎನ್ಹ್ಯಾನ್ಸ್ ಆಗಿದೆ. ಬಟ್ ಫೇಸ್ ಅಂದರೆ ಒಂಥರ ಏನು ಹೇಳೋದು, ನನಗಂತೂ ಲಿಟ್ರಲಿ ಇಷ್ಟ ಆಗಿಲ್ಲ ಆ ಮುಖ. ಒಂಥರ ಈ ಬ್ಲಷ್ ಗ್ಲಿಷ್ ಎಲ್ಲ ಹಾಕ್ಬಿಟ್ಟು ಏನು. ಲಿಯೋನಿಗೆ ಬಂದಾಗ ಸೇಮ್ ಗೇಮ್ ಡಿಫ್ರೆಂಟ್ ಕ್ಯಾರೆಕ್ಟರ್, ಲಿಯೋನ್ ಎಸ್ ಕೆನೆಡಿ. ಆಹಾ, ಆ ಹೆಸರಲ್ಲೇ ಒಂದು ಆರಾ ಇದೆ. ಸೊ DLSS ಆಫ್ ಆಗಿದ್ದಾಗ ನಮ್ಮ ಲಿಯೋನ್ ಬಾಯ್ ಈ ಥರ ಇರ್ತಾನೆ. ಅದೇ DLSS 5 ಆನ್ ಮಾಡಿದ್ಮೇಲೆ ಆಗ ಲಿಟ್ರಲಿ DLSS 5 ಅಲ್ಲಿ ನನಗೆ ಇದು ಇಷ್ಟ ಆಯಿತು. ಲಿಯೋನ್ ಕ್ಯಾರೆಕ್ಟರ್ ಸಖತ್ತಾಗಿ ಎನ್ಹ್ಯಾನ್ಸ್ ಆಗ್ತಿದೆ ಗ್ರೇಸಿಗೆ ಕಂಪೇರ್ ಮಾಡಿದ್ರೆ. ಆ ಕೂದಲಾಗಿರ್ಬೋದು, ಆ ಬಿಯರ್ಡ್ ಆಗಿರ್ಬೋದು, ಆ ಐಬಾಲಲ್ಲಿ ಇರೋ ರಿಫ್ಲೆಕ್ಷನ್ಸ್ ಇರ್ಬೋದು, ಮತ್ತು ಹಿಂದೆಗಡೆ ಆ ಕಾರ್ದು ಮಿರರ್ ಏನಿದೆ, ಆ ಡೋರ್ದು ಮಿರರ್, ಆ ರಿಫ್ಲೆಕ್ಷನ್ಸ್ ಇರ್ಬೋದು, ತುಂಬ ಎನ್ಹ್ಯಾನ್ಸ್ ಆಗಿದೆ. ಆ್ಯಂಡ್ ಕಂಪೇರಿಂಗ್ ಟು ಗ್ರೇಸ್ ಏನೂ ಇಲ್ಲ ಬಿಡಿ, ಡಬ್ಬಾ. ಲಿಯೋನ್ ಬೈ ನೆಕ್ಸ್ಟ್ ಲೆವೆಲ್ ಆರಾ. ಬಟ್ ಒಂದು ಪ್ರಾಬ್ಲಮ್, ನಾನು ಬರೀ ಇದೊಂದು ಗೇಮ್ ತೋರಿಸ್ದೆ. ನೀವು ಈ ಗೇಮ್ದು ಗೇಮ್ ಪ್ಲೇ ನೋಡಿದಾಗ ನಿಮಗೆ ಗ್ರೇಸ್ದು FPS ಅಲ್ಲಿ ನೀವು FPP ಫಸ್ಟ್ ಪರ್ಸನ್ ಗೇಮ್ ಆಡ್ತೀರಾ. ಲಿಯೋನಿಗೆ ಬಂದಾಗ ನೀವು ಥರ್ಡ್ ಪರ್ಸನ್ ಗೇಮ್ ಪ್ಲೇ ಆಡ್ತೀರಾ. ಸೊ ನೀವು ಗೇಮ್ ಪ್ಲೇ ಆಡೋವಾಗ ಲೈಕ್ ಆ ಸೆಕೆಂಡಲ್ಲಿ ನಿಮಗೆ ಯಾವ ಥರ ಫ್ರೇಮ್ ಜನ್ರೇಷನ್ ಆಗ್ತಿದೆ. ಇದು ಜಸ್ಟ್ ಒಂದು ಫುಟೇಜ್ ತೋರಿಸಿದ್ದಾರೆ ಅಷ್ಟೇ, ನಮಗೆ ಒಂದು ವಿಡಿಯೋ ಕ್ಲಿಪ್ ತೋರಿಸಿದ್ದಾರೆ ಈ ಥರ ಇರುತ್ತೆ ಫೇಸ್ ಅಂತ. ಬಟ್ ನಮಗೆ ಮೇನ್ ಗೇಮ್ ಅಂತ ಬಂದಾಗ ಬರೀ ಫೇಸ್ ಮ್ಯಾಟ್ರ್ ಆಗಲ್ಲ, ಕೈ, ಕಾಲು, ಫೈಟು, ರನ್ನಿಂಗು, ಜಂಪಿಂಗು, ಸ್ಪ್ರಿಂಟಿಂಗು, ಕ್ರಾಚ್, ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಅದೊಂದು ಕಾನ್ಸ್, ಲೈಕ್ ಫೇಸ್ ತುಂಬ ಹಾಳಾಗ್ತದೆ. ಆ ರಾ ಗೇಮ್ ಆ ಫೀಲ್ ಏನಿದೆ ಎಲ್ಲೋ ಒಂದು ಕಡೆ ಕಳ್ಕೊತೀವಿ ನಾವು DLSSನ ಆನ್ ಮಾಡಿದಾಗ. ಲೈಕ್ 4ಅಲ್ಲಿ ಅದೇ ಹೇಳಿದ್ನಲ್ಲ, ಇನ್ಪುಟ್ ಲ್ಯಾಕ್ ಪ್ರಾಬ್ಲಮ್ಸ್ ಬರುತ್ತೆ. ಅಗೇನ್ ನೀವು ಜಾಸ್ತಿ ಟೆಕ್ನಾಲಜಿ ಯೂಸ್ ಮಾಡೋದು ಒಂದು ರೇಂಜಿಗೆ ನಿಮಗೆ ನೆಗೆಟಿವ್ ಆಗಿ ಹೊಡೆಯುತ್ತೆ. ನಾಟ್ ಓನ್ಲಿ ರೆಸಿಡೆಂಟ್ ಈವಲ್ ರಿಕ್ವೇಮ್, ಇನ್ನು ತುಂಬ ಗೇಮ್ಸ್ ಮುಂದೆಗಡೆ ಸ್ಲೈಡ್ ಶೋ ಬರ್ತಾ ಇರುತ್ತೆ. ತುಂಬ ಗೇಮ್ಸಲ್ಲಿ ಈ ಪ್ರಾಬ್ಲಮ್ ಆಗ್ತಾ ಇದೆ. ಲೈಕ್ ಸ್ಟಾರ್ ಫೀಲ್ಡ್, ಒನ್ ಆಫ್ ದ ಮೋಸ್ಟ್ ಗ್ರಾಫಿಕ್ ಇಂಟೆನ್ಸಿವ್ ಗೇಮ್. ನೀವು 5090 ಇವಾಗ ಏನು ಲೇಟೆಸ್ಟ್ GPU ಇದೆ, 5090 4 ಲಕ್ಷ ರೂಪಾಯಿ ಗ್ರಾಫಿಕ್ ಕಾರ್ಡ್ ಒಂದೇ, ಅದರಲ್ಲೂ ನಿಮಗೆ FPS ಜಸ್ಟ್ ಒಂದು 70-80 ಬರುತ್ತೆ ಅಲ್ಟ್ರಾದಲ್ಲಿ ಆಡೋವಾಗ. ಸೊ ಅಷ್ಟು ಗ್ರಾಫಿಕ್ ಇನ್ಸೆಂಟಿವ್ ಗೇಮ್ ಅದು. ಅದರಲ್ಲೂ ನಿಮಗೆ ಈ ಥರ ಗ್ರಾಫಿಕ್, ಆ ಫೇಸ್ ರಿಯಾಕ್ಷನ್ಸ್ ಇರ್ಬೋದು, ಎಲ್ಲ ಚೇಂಜ್ ಆಗಿದೆ. ಸೊ ಹಾಗ್ವರ್ಟ್ಸ್ ಲೆಗಸಿ, ತುಂಬ ಲೈಕ್ ಪಾಪ್ಯುಲರ್ ಗೇಮ್ಸ್, ಪಾಪ್ಯುಲರ್ ಟೈಟಲ್ಸ್ ಏನಿದೆ, DLSS 5 ಬಂದರೆ ಎಲ್ಲೋ ಒಂದು ಕಡೆ ಮಿಸ್ ಹೊಡೆಯುತ್ತೆ, ಆ ರಾ ಪರ್ಫಾರ್ಮೆನ್ಸ್ ಹೋಗುತ್ತೆ ಅನ್ನೋದು ನನ್ನ ಒಂದು ಮೇಜರ್ ನೆಗೆಟಿವ್ ಅನಾಲಿಸಿಸ್ ಇರ್ಬೋದು. ಇನ್ನೂ ಲಾಂಚ್ ಆಗಿಲ್ಲ DLSS 5, ಬಟ್ ಲಾಂಚ್ ಆದರೆ ಯಾವ ಥರ ರಿವ್ಯೂ ಇರುತ್ತೆ, ಗೇಮ್ ಪ್ಲೇ ಯಾವ ಥರ ಇರುತ್ತೆ, ಏನೂ ಹೇಳಿಲ್ಲ. ಜಸ್ಟ್ ಒಂದು ಅವ್ರ ಅಫಿಷಿಯಲ್ ಸೈಟ್ಸಲ್ಲಿ ಆ ಒಂದು ಫುಟೇಜ್ಗಳು ತುಂಬ ಒಂದು ಕಲೆಕ್ಟಿವ್ ಗೇಮ್ಸ್ದು ಮೇನ್ ಇಂಪಾರ್ಟೆಂಟ್ ಗೇಮ್ಸ್ದು ಹಾಕಿದ್ದಾರೆ ಅಷ್ಟೇ. ಆ್ಯಂಡ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಗೇಮ್ಸ್ ಟೈಟಲ್ಸ್ ಏನಿದೆ ವರ್ಲ್ಡಲ್ಲಿ ಅದ್ರದ್ದು ಕೆಲವೊಂದು ಫುಟೇಜ್ಗಳನ್ನ ಹಾಕಿದೆ. ಕನ್ಕ್ಲೂಡಿಂಗ್ ದಿಸ್, ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಲ್ಯಾಗ್ ಹೊಡೆಯುತ್ತೆ. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಲಿಯೋನ್ದು ಆ ಫೇಸ್ ಇಟ್ ವಾಸ್ ಕ್ರೇಜಿ. ಆ್ಯಂಡ್ ಅದೇ ಥರ ಆ ರೆಸಿಡೆಂಟ್ ಈವಲ್ 9 ರಿಕ್ವೇಮ್ ಏನಿದೆ, ಲಿಯೋನ್ದು ಪಾರ್ಟ್ ಬಂದಾಗ ನಾವು DLSS 5 ಆನ್ ಮಾಡ್ಕೊಂಡು ಗೇಮ್ ಪ್ಲೇ ಆಡೋದಾಗ ಅದೇ ಥರ ಇದ್ದರೆ ಲಿಟ್ರಲಿ ಗೇಮ್ ವಿಲ್ ಬಿ ಲೈಕ್ ಅ ಪ್ಯೂರ್ ಸಿನಿಮಾ. ಆ ಗೇಮ್ ಅಂತ ಅನ್ಸೋದೇ ಇಲ್ಲ, ನಾವು ಯಾವುದೋ ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋ ಥರ ಇರುತ್ತೆ, ಒಂದು ಸಿನಿಮಾನ ಕಂಟ್ರೋಲ್ ಮಾಡ್ತಾ ಇದ್ದೀವೇನೋ ಆ ಥರ ಇರುತ್ತೆ. ಬಿಕಾಸ್ ಲಿಯೋನ್ಗೆ ಅಷ್ಟು ರೆಂಡರ್ ಆಗ್ತಿದೆ. ಈ ರಿಫ್ಲೆಕ್ಷನ್ಸ್ ಇರ್ಬೋದು, ಆ ಕೂದಲು, ಆ ಬಿಯರ್ಡ್ ಟೆಕ್ಸ್ಚರ್ಸ್, ಹಿಂದೆಗಡೆ ರಿಫ್ಲೆಕ್ಷನ್ಸ್. ಸೊ ಪ್ರತಿಯೊಂದು ಏನೋ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ NVIDIAದವರು, ಬಟ್ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಅದನ್ನು ರೆಕ್ಟಿಫೈ ಮಾಡಿಕೊಂಡು ಇನ್ನೂ ಎನ್ಹ್ಯಾನ್ಸ್ ಆಗಿ ಮಾಡ್ಬೋದೇನೋ, ಅಥವಾ ಇನ್ ಫ್ಯೂಚರ್ ಅಪ್ಕಮಿಂಗ್ ಮಂತ್ಸಲ್ಲಿ ಗೇಮ್ ಪ್ಲೇ DLSS 5ದು ಗೇಮ್ ಪ್ಲೇ ಕೂಡ ತೊಗೊಂಬಂದರೆ ಒಂದು ಕಂಪ್ಲೀಟ್ ಪಿಕ್ಚರ್ ನಮಗೆ ಬರುತ್ತೆ ಯಾವ ಥರ ಇರ್ಬೋದು ಅಂತ. ಆವಾಗ ಪ್ರಾಪರ್ ಅನಾಲಿಸಿಸ್ ತೊಗೊಂಡು ಇನ್ನೊಂದು ವಿಡಿಯೋ ಮಾಡೋಣ. ಇಫ್ ಯು ಆಸ್ಕ್ ಮೀ, DLSS 5 ಬೇಕಾ ಬೇಡವಾ, ನಾನು ಹೇಳೋದು ಬೀಯಿಂಗ್ ಅ ಟೆಕ್ ಇನ್ಫ್ಲೂಯೆನ್ಸರ್,
ಸದ್ಯಕ್ಕೆ ಅದನ್ನು ಹೋಲ್ಡ್ ಮಾಡಬೇಕು. ಯಾಕೆಂದರೆ ಇವಾಗ ತಾನೇ 50 ಸೀರೀಸ್ ಲಾಂಚ್ ಆಗಿದೆ ಆ್ಯಂಡ್ ಸಡನ್ನಾಗಿ ಇವರು ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಕೊಟ್ಟರೆ ಒಂದು ಕನ್ಸ್ಯೂಮರ್ ಮೇಲೆ ಬರ್ಡನ್ ತುಂಬ ಬೀಳುತ್ತೆ. ಯಾಕೆಂದರೆ 50 ಸೀರೀಸ್ ಲಾಂಚ್ ಆದಾಗ DLSS 4 ಕೂಡ ಲಾಂಚ್ ಆಯಿತು. ರೀಸೆಂಟಾಗಿ 1.5 months 2 months ಬ್ಯಾಕ್ DLSS 4.5 ಅಂತ ಒಂದು ಲಾಂಚ್ ಮಾಡಿದ್ರು. ಇಟ್ ವಾಸ್ ಆ್ಯನ್ ಎಕ್ಸ್ಪೆರಿಮೆಂಟಲ್ ಅಪ್ಡೇಟ್ DLSS 4.5 ಅಂತ. ಅದು ಜಸ್ಟ್ ಒಂದು ಫ್ಯೂ ಗೇಮ್ಸ್ ಲೈಕ್ ಸೈಬರ್ ಪಂಕ್ ಆಗಿರ್ಬೋದು, ಇನ್ನೂ ಒಂದು ಕೆಲವೊಂದು ಗೇಮ್ಸಲ್ಲಿ ಅಷ್ಟೇ ಲಾಂಚ್ ಆಗಿದ್ದದು. ಅದಿನ್ನೂ ರಿಲೀಸ್ ಆಗಿ ಬೇರೆ ಗೇಮ್ಸ್ಗೆಲ್ಲ ಇನ್ನೂ ಹೋಗ್ತಾನೆ ಇಲ್ಲ. ಸಡನ್ನಾಗಿ ಇವರು DLSS 5 ತೊಗೊಂಡ್ಬರ್ತೀನಿ. ಐ ಥಿಂಕ್ NVIDIA ಶುಡ್ ಹೋಲ್ಡ್ ದಿಸ್ ಅಪ್ಡೇಟ್ ಆ್ಯಂಡ್ ಫ್ಯೂಚರಲ್ಲಿ 1.5 ವರ್ಷ ಆದಮೇಲೆ ಅಥವಾ 2 years ಆದಮೇಲೆ 60 ಸೀರೀಸ್ ಕಾರ್ಡ್ ತೊಗೊಂಡ್ಬರ್ತಾರಲ್ಲ, ಒಂದೇ ಸರಿ ಕಿಡ್ನಿ, ಲಿವರ್, ಹಾರ್ಟ್ ಎಲ್ಲ ಮಾರಿಬಿಟ್ಟು ತೊಗೋಬೇಕು 6090. ಬಿಕಾಸ್ ಇವಾಗಲೇ 5090 4 ಲಕ್ಷ ಇದೆ. 6090 ಲಾಂಚ್ ಆದರೆ ಅದೊಂದು 8 ಲಕ್ಷ 7 ಲಕ್ಷ 6 ಲಕ್ಷನೇ ಇರುತ್ತೆ. ಫುಲ್ ಬಾಡಿ ಪಾರ್ಟ್ಸ್ ಮಾರಿದ್ರು ಅಷ್ಟು. ಸೊ ಯಾ, NVIDIA should definitely hold this update. 50 ಸೀರೀಸಲ್ಲಿ ಬೇಡ ಇಷ್ಟು ಬರ್ಡನ್. 50 ಸೀರೀಸ್ ತೊಗೊಳೋದು ನನ್ನ ಪ್ರಕಾರ ಯೂಸ್ಲೆಸ್ ಅಪ್ಡೇಟ್ ಅಂತ ಅನ್ಕೋತೀನಿ. ಒಬ್ಬೊಬ್ರದ್ದು ಒಂದೊಂದು ಥಾಟ್ಸ್ ಇರ್ಬೋದು, ಬಟ್ ನನ್ನ ಥಾಟ್ ಅಂತ ಬಂದಾಗ ಇಟ್ಸ್ ಲೈಕ್ ದಿಸ್. ಸೊ 60 ಸೀರೀಸಿಗೆ ತೊಗೊಂಬಂದರೆ ವೆಲ್ ಆ್ಯಂಡ್ ಗುಡ್, ಸ್ಮೂತ್ ಗೇಮ್ ಪ್ಲೇ ಇರ್ಬೋದು. ಬಿಕಾಸ್ 60 ಸೀರೀಸಲ್ಲಿ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ ಬರುತ್ತೆ. ಇನ್ ಬಿಲ್ಡ್ ಸ್ಟಾರ್ಟಿಂಗ್ 0ನೇ ಒಳ್ಳೊಳ್ಳೆ ಅಪ್ಡೇಟ್ಸ್ ಇರುತ್ತೆ. ಸೊ 60 ಸೀರೀಸಿಗೆ ತೊಗೊಂಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬನ್ನಿ, ಫುಲ್ ಬಿಂದಾಸಾಗಿ ಡಿಸ್ಕಷನ್ ಮಾಡೋಣ. ಖಾಲಿ ಬಿದ್ದಿರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್.